ಇವತ್ತು ಲೆಗ್ ಡೇ. ಸ್ಯಾಟರ್ಡೆ ಆದ್ರಿಂದ ಇವತ್ತು ಲೆಗ್ ಡೇ. 7 ದಿನ ಆಗ್ತದೆ. ವಾರ್ಮಪ್ ಎಕ್ಸಸೈಸ್ ಮಾಡಿ ನಾವು ಫಸ್ಟಿಗೆ ಮಾಡಿದ್ದು ಸ್ಕ್ವಾಟ್ ಆಗೋದಿಲ್ಲ, ಎಷ್ಟಾಗ್ತದೆ ಅಷ್ಟು ಮಾಡೋದು. ಫಸ್ಟಿಗೆ 5 kg ಇಟ್ಟು ಮತ್ತೆ ಒಂದು 10 kg ಟ್ರೈ ಮಾಡೋದು. ಅದಾದಮೇಲೆ ಲೆಗ್ ಪ್ರೆಸ್ ಮಾಡೋದು. ಲೆಗ್ ಪ್ರೆಸ್ ಮಾಡಿ ಆದಮೇಲೆ ಅದೆಲ್ಲ ವರ್ಕೌಟ್ ಆಯಿತು. ವರ್ಕೌಟ್ ಮಾಡೋದು ಕಷ್ಟ ಅಲ್ಲ, ಆ ಕೌಂಟಲ್ಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ತದೆ. ಅದಾದಮೇಲೆ ಹಾಸ್ಟೆಲಿಗೆ ಬಂದು ಫ್ರೆಶ್ ಅಪ್ ಆಗಿ ಕಾಲೇಜಿಗೆ ಹೋದ್ವಿ. ಅಷ್ಟಷ್ಟು. ಮತ್ತೆ ಇವಳು ಯಾವಳದು ಜಿಮ್ ಪಾರ್ಟ್ನರ್. ಸಬ್ಸ್ಕ್ರೈಬ್ ಶೇರ್ ಕಮೆಂಟ್ ಲೈಕ್. ಗೈಸ್, ಕವಿಶ್ಮನ ಚಪ್ಪಲಿ ರಶ್ಮಿತಾ ಕಟ್ ಮಾಡಿದ್ದಾಳೆ. ಗಮ್ಮತ್ತಿದೆ. 11 ಗಂಟೆಗೆ ಆಗ್ಬೋದಾ? 1 ಗಂಟೆ ಆಗ್ಬೋದು ಊಟಕ್ಕೆ ಬೇಕಾದ್ರೆ. ಹರ್ಷ ಶೆಟ್ಟಿ really went wrong. Raksha's vlog please madam. Hello guys, please touch. ನಂಗೆ ಗೊತ್ತಿಲ್ಲ. ಡಯಟ್ ಅಲ್ಲಿ ಇದ್ದೇನೆ ನಾನು. ಅವಳಿದು ನನಗೆ, ರಕ್ಷಾದು ನನಗೆ ಅಂತೆ. ನಂಗೊಂದು ಕೊಡು. ನಂಗೊಂದು ಸಣ್ಣ. Ready 1 2 3. Lemon giru. Okay. ನಾವು ಕಾಲೇಜಲ್ಲಿ ಇದ್ದೇವೆ ಗೈಸ್. ಕ್ಲಾಸ್ ಆಯಿತು 2. ನಿಮಗೆ ನಾನು ಕವಿಶ್ಮನನ್ನು ಇಂಟ್ರೊಡ್ಯೂಸ್ ಮಾಡಲಿಲ್ಲ ಅಲ್ಲ, 2 ಬ್ಲಾಗಲ್ಲಿ ಸಹ ಅವಳು ಕಾಣಲಿಲ್ಲ. ಬಾ ಕವಿಶ್ಮ ಇಲ್ಲಿ. Hello guys, I'm Chuddolle. ಮಲ್ಲಿಜೆ ಚುಪ್ಪಿರ ಬಂದು ಸರಿಯ ಫಸ್ಟ್ ತೋರಿಸ್ಬೇಕಾ? ನೋಡ್ತೀರಾ? ನನಗೆ ಹೋಗ್ಬೋದು ಮತ್ತೆ ಸಹ. ಸ್ಯಾಟರ್ಡೆ ನಮಗೆ ಕಲರ್ ಡ್ರೆಸ್ ಹಾಗೆ ಎಲ್ಲ ಕಲರ್ ಡ್ರೆಸ್ ಹಾಕೊಂಡು ಬಂದಿದ್ರು ಫ್ರೆಂಡ್ಸ್ ಎಲ್ಲ. ಮತ್ತು ಒಂದು ಫೋಟೋ ವೀಡಿಯೋ ಎಲ್ಲ ತೆಗೆದು ಎಲ್ಲ ಹೋಗಿದ್ರು ಆಲ್ಮೋಸ್ಟ್. ನಾವು ಮಾತ್ರ ಉಳಿದಿದ್ವಿ. ಸ್ಯಾಟರ್ಡೆ 2 ಕ್ಲಾಸ್ ಇದ್ದಿದ್ದರಿಂದ ಬೇಗ ಹಾರಿಕೊಂಡು ಹೋಗ್ತಿದ್ದೇವೆ. ಮತ್ತು ಅಲ್ಲಿಂದ ನಮ್ಮ ವಾಚ್ಮ್ಯಾನ್ ಅಂಕಲನ್ನು ತೋರಿಸ್ತೇನೆ ನಿಮಗೆ. ಅವ್ರ ಜೊತೆ ಸ್ವಲ್ಪ ಮಾತಾಡಿ ಮತ್ತು ಫ್ರೆಂಡ್ಸಿಗೆಲ್ಲ ಬಾಯ್ ಹೇಳಿ ಬಂದ್ವಿ. ವಾಚ್ಮ್ಯಾನ್ ಅಂಕಲ್ ಒಟ್ಟಿಗೆ ಜಯ ನನ್ನ ಚಾನಲ್ ಬಗ್ಗೆ ಹೇಳ್ತಿದ್ಲು. ಹೊಸದಾಗಿ ಯೂಟ್ಯೂಬ್ ಒಂದು ಓಪನ್ ಮಾಡಿದ್ದಾಳೆ, ನೋಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಅಂಕಲ್ ಜೊತೆ ಹೇಳ್ತಿಲ್ಲ. ಅದಕ್ಕೆ ಅಂಕಲ್ ವಾವ್ ಅಂತ ಹೇಳ್ತಿದ್ದಾರೆ. ಇವರು ನಮ್ಮ ಕಾಲೇಜಲ್ಲಿ ಕೆಲಸ ಮಾಡಿ ಒಂದು 17-20 ವರ್ಷ ಆಯ್ತಂತೆ. ಅವರಿಗೆ ಮಕ್ಕಳು ಮೊಮ್ಮಕ್ಕಳೆಲ್ಲ ಆಗಿ ಅವ್ರು ಹೇಳ್ತಾರಂತೆ ಹೋಗ್ಬಿಡಿ ಕೆಲಸಕ್ಕೆ ಅಂತ. ಆದರೂ ಇವ್ರಿಗೆ ಸಮಾಧಾನಕ್ಕೋಸ್ಕರ ಬರೋದಂತೆ. ಅಂದರೆ ಮನೇಲಿ ಕೂತ್ಕೊಂಡಿರ್ಲಿಕ್ಕೆ ಆಗೋದಿಲ್ಲ ಅಂತೆ, ಬೋರ್ ಆಗ್ತದೆ ಅಂತೆ. ಎಷ್ಟು ಟೈಮ್ ಅಂತ ಮನೇಲಿ ಕೂತ್ಕೊಂಡಿರೋದು, ಹಾಗೆ ಕಾಲೇಜಿಗೆ ಹೀಗೆ ಕೆಲಸಕ್ಕೆ ಬರೋದು. ಹಾಗೆ ಅವರಿಗೆ ಅಂದರೆ ನೆಮ್ಮದಿ ಸಿಗ್ತದೆ. ಯಾವ ಕೆಲಸ ಆದರೂ ಏನು, ಮನೇಲಿ ಕೂತ್ಕೊಂಡು ಹಾಗೆ ಇದ್ದರೆ ಹುಷಾರಿಲ್ಲದಾಗೆಲ್ಲ ಆಗ್ತದೆ. ಹಾಗೆ ಹೀಗೆ ಕೆಲಸ ಮಾಡ್ತಿದ್ರೆ ಆಕ್ಟಿವ್ ಆಗಿರ್ಬೋದಲ್ಲ, ಆ ಥರ ಅಂಕಲ್ ಹೇಳ್ತಿದ್ರು. ಅದಾದಮೇಲೆ ಬಸ್ ಬಂತು ನಮಗೆ, ನಾವು ಬಂದ್ವಿ. ಖುಷಿ ಆಗ್ತದೆ ಮಾತಾಡಲಿಕ್ಕೆ. ಅಂಕಲ್ ನಿಮ್ಮ ಮನೆಯಲ್ಲಿ ಅಲ್ಲ, ನಿಮ್ಮದು ಮೊದಲಿದ್ದದು ಕೂರ್ಗ್. ಮಡಿಕೇರಿ ಅವ್ರು ಯಾರಾದರೂ ಇದ್ರೆ ಕಮೆಂಟ್ ಮಾಡಿ. ಅಷ್ಟು ಸಣ್ಣ ಪೀಸ್ ತಪ್ಪಿದ್ರೆ ಅಷ್ಟೇ, ಅದಕ್ಕೆ ಇಷ್ಟ ಎಲ್ಲ ಹೇಳ್ತಾರೆ. ನಾನೆಂತ ಹೇಳಲಿಲ್ಲ, ನಾನೆಂತ ಗೈಸ್. ಇವಳಿಗೆ ಕ್ರೇವಿಂಗ್ಸ್ ಅನ್ನ ಇವಳಿಗೆ ಆಸೆ ತಿನ್ನಿ. ಏನ್ ಡಯಟ್ ಮಾಡಿ ಏನ್ ಮಾಡೋದಿದೆ. ಒಂದಿನ ಅವಳು ಸಹ ಜಿಮ್ಮಿಗೆ ಬರ್ತಿದ್ಲು. ನನ್ನ ಡಯಟ್ ನಾನು ಬರ್ತೀನಿ ಜಿಮ್ಮಿಗೆ, ಬಟ್ ಇಟ್ ವಿಲ್ ಟೇಕ್ ಟೈಮ್. ನಂಗೆ ಎಕ್ಸಾಮ್ ಇದೆ ಗೈಸ್, ಅದಕ್ಕೆ ನಾನು ಬರ್ತಾ ಇಲ್ಲ. ಬಟ್ ಇವರಿಗೆ ಒಂದು ದಿನ ತಿಂದ್ರೆ ಅಂತ ಆಗುದಿಲ್ಲಲ್ಲ ಗೈಸ್, ಒಂದಿನ ತಿನ್ಬಹುದಲ್ಲ ಅಷ್ಟೇ. ಥ್ಯಾಂಕ್ ಯು, ಬಾಯ್. ಒಂದಿನ ತಿನ್ಬೋದಂತೆ, ಒಂದಿನ ತಿನ್ಬೋದು. ಜಸ್ಟ್ ಚಕ್ಲಿ ತಿಂದದ ಅವಳು, ಅಷ್ಟು ಐಟಮ್ ಅಂತ. ಕಾಲೇಜ್ ಮುಗಿಸಿ ಹಾಸ್ಟೆಲಿಗೆ ಬರಬೇಕಾದ್ರೆ ಇವಳೊಬ್ಳು ಸ್ವೀಟ್ ತಂದಿಟ್ಟಿದ್ದಾಳೆ. ಆಚೆ ಸ್ವೀಟ್ ತಿನ್ನೋದಾ ಬಿಡೋದಾ ಅನ್ನೋ ಡಿಸಿಷನಲ್ಲಿ ಇದ್ವಿ ನಾವು.
ಹೇಳ್ತಿದ್ದಾರೆ ತಿನ್ನಿ 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 ಅಂತ. ನೋಡಿ ಈ ಥರ ರೂಮಲ್ಲಿ ಹೇಳೋರಿದ್ರೆ ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ, ತಿನ್ನಲೇಬೇಕಾಗ್ತದೆ. ಆದರೂ ನಾವು ಕಂಟ್ರೋಲ್ ಮಾಡಿಕೊಂಡು ತಿನ್ನಲಿಲ್ಲ. ಮತ್ತು ಆಮ್ಲೆಟ್ ತಿಂದ್ವಿ ಸಂಜೆ, ಮಳೆ ಬರ್ತಿರ್ಬೇಕಾದ್ರೆ ತಿನ್ನಬೇಕು ಅಂತ ಆಗ್ತಿತ್ತು. ಈಗ ಆಮ್ಲೆಟ್ ತಿಂದಾದ್ಮೇಲೆ ನಾವು ಮತ್ತೆ ರೂಮಿಗೆ ಬಂದು ಫ್ರೆಶ್ ಅಪ್ ಆಗಿ ಮಲಗಿದ್ವಿ. ಇಲ್ಲಿಗೆ ನನ್ನ ಈ ವ್ಲಾಗನ್ನು ನಿಲ್ಲಿಸ್ತಿದ್ದೇನೆ. ನಿಮಗೆ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮತ್ತು ನಿಮ್ಮಿಂದ ಎಂತಾದ್ರು ಸಜೆಸ್ಟ್ ಮಾಡಲಿಕ್ಕಿದ್ರೆ ಕಮೆಂಟ್ ಮಾಡಿ ಹೇಳಿ. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗುವ. ಅಲ್ಲಿ ತನಕ ಬಾಯ್ ಬಾಯ್.